ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೆಜೆಸ್ಟಿಕ್ ನಿಂದ. ಈಗಾಗಲೇ ಆನಂದ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್, ಇವತ್ತು ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಇವತ್ತಿನ ಏನೆಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರುವಂಥದ್ದು, ಇವತ್ತಿನ ಕಾರ್ಯಕ್ರಮದ ರೂಪುರೇಷೆಗಳು ಏನಿದೆ ಅಪ್ಡೇಟ್ಸ್? ಕುಸುಮಾ, ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಮೆಜೆಸ್ಟಿಕ್ಗೆ ಬರಲಿದ್ದಾರೆ. ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದೇ ಭಾರತ್ ರೈಲಿಗೆ ಚಾಲನೆಯನ್ನು ಕೂಡ ಕೊಡಲಿರ್ತಕ್ಕಂಥದ್ದು. ನಾನು ನಿಮಗೆ ದೃಶ್ಯಾವಳಿ ತೋರಿಸ್ತೀನಿ. ಮೆಜೆಸ್ಟಿಕ್ ಭಾಗದಲ್ಲಿ ಈಗಾಗಲೇ ಎಲ್ಲವೂ ಕೂಡ ಕೇಸರಿಮಯ ಆಗಿರ್ತಕ್ಕಂಥದ್ದು. ಮೋದಿ ಅವರು ಯಾವ್ಯಾವ ರಸ್ತೆಗಳಲ್ಲಿ ಸಂಚಾರ ಮಾಡ್ತಾರೋ ಆ ರಸ್ತೆಗಳಲ್ಲೆಲ್ಲವೂ ಕೂಡ ಪ್ರಮುಖವಾಗಿ ಕೇಸರಿಮಯ ಆಗಿದೆ. ಎಲ್ಲೆಲ್ಲೂ ಕೂಡ ಬಿಜೆಪಿಯ ಬಾವುಟಗಳನ್ನು, ಹಾಗೆ ನರೇಂದ್ರ ಮೋದಿ ಅವರ ಮತ್ತೆ ಬಿಜೆಪಿ ಲೀಡರ್ಗಳ ಒಂದು ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಎರಡು ಒಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟ ಬಳಿಕ ಅವರು ಹಳದಿ ಮಾರ್ಗದ ಮೆಟ್ರೋಗೂ ಕೂಡ ಚಾಲನೆಯನ್ನ ನೀಡಲಿದ್ದಾರೆ. ಸುಮಾರು 19.15 ಕಿಲೋಮೀಟರ್ ಉದ್ದದ ರೈಲ್ವೆ ಅಂದ್ರೆ ಹಳದಿ ಮಾರ್ಗದ ಮೆಟ್ರೋ ರೈಲ್ಗೂ ಕೂಡ ಒಂದು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಆ ಒಂದು ಭಾಗದ ಮೆಟ್ರೋ ರೈಲು ಕನಸು ಏನಿದೆ ಇದು ಈಡೇರ್ತಕ್ಕಂಥ ಒಂದು ಸುಸಂದರ್ಭ ಬಂದಿರತಕ್ಕಂಥದ್ದು. ಈಗಾಗಲೇ ಆ ಭಾಗದಲ್ಲಿ ಬಹಳಷ್ಟು ಒಂದು ಟ್ರಾಫಿಕ್ ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ IT ಹಬ್ ಆದಂಥ ಒಂದು ಪ್ರದೇಶ, ಅಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಮೆಟ್ರೋಗಾಗಿ ಬಹಳಷ್ಟು ಉದ್ಯೋಗಿಗಳು ಎದುರು ನೋಡ್ತಾ ಇದ್ರು. ಈಗ ಆ ಒಂದು ಕನಸು ನನಸಾಗ್ತಾ ಇದೆ. ನನ್ನ ಸುತ್ತಮುತ್ತ ಬಹಳಷ್ಟು ಒಂದು ಬಿಜೆಪಿ ಕಾರ್ಯಕರ್ತರು ಇದ್ದರು. ಅವರು ಯಾವ ರೀತಿಯ ಒಂದು ಅಭಿಪ್ರಾಯವನ್ನ ಹಂಚ್ಕೊಳ್ತಾರೆ ಅಂತ ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ತಾವು ಒಬ್ಬ ಕಾರ್ಯಕರ್ತರಾಗಿ ಈಗ ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ ಸರ್? ಇವತ್ತು ನಿಜವಾಗ್ಲೂ ಬೆಂಗಳೂರು ಜನರಿಗೆ ಒಂದು ಶುಭ ದಿನ ಸರ್. ಯಾಕಂದರೆ ಭಾಳಷ್ಟು ಸುಮಾರು 10 ವರ್ಷಗಳಿಂದ ಮೆಟ್ರೋ ಏನು ಓಡಾಡ್ತಿದೆ, ಇವತ್ತು ನಮ್ಮದು ಹಳದಿ ಲೈನು ಎಲೆಕ್ಟ್ರಾನಿಕ್ ಸಿಟಿ, ನಮ್ಮ ಜಯನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಏನು ಹಳದಿ ಲೈನ್ ಪ್ರಾರಂಭ ಆಗಿದೆ, ಇದು ಜನರಿಗೆ ಬೇಕಾಗಿತ್ತು. ಯಾಕಂದರೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಬರೋದೇ ಒಂದು ದೊಡ್ಡ ಅದ್ಭುತ ಸಾಹಸ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಅದು ಕೇವಲ ಒಂದು ವಾರದಲ್ಲೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಏನಾದರೂ ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಅವರು ಡೇಟನ್ನು ಕೂಡ ಜಾಸ್ತಿ ದಿನ ಕೊಡಲ್ಲ. ಒಂದು ವಾರದಲ್ಲೇ ನಾನು ಬರ್ತೀನಿ, ಬೆಂಗಳೂರಿನಲ್ಲಿ ಇನಾಗ್ರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಇದು ರೈಲ್ವೆ ಸ್ಟೇಷನ್ ಇದ್ದೀವಿ. ಒಂದೇ ಭಾರತ್ ಏನು ಇವತ್ತು ರೈಲ್ವೆ ಉದ್ಘಾಟನೆ ಆದ ನಂತರ ಅವರು ತದನಂತರ ಅಲ್ಲಿಗೆ ಹೋಗ್ಬಿಟ್ಟು ಹಳದಿ ರೈಲ್ವೆ ಇದು ಮಾಡ್ತಾರೆ. ಇದು ಬೆಂಗಳೂರು ಜನರಿಗೆ ಭಾಳ ದೊಡ್ಡ ಕೊಡುಗೆ. ಬೆಂಗಳೂರಿಗೆ ಕೊಟ್ಟರೆ ಇದು ನಮ್ಮ ದೇಶಕ್ಕೂ ಕೊಡುಗೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೊಡ್ಡ ಕೊಡುಗೆ. ಯಾಕಂದ್ರೆ ಇವತ್ತು ಬೆಂಗಳೂರು ಅಷ್ಟು ಬೆಳೆದಿದೆ, ಬೇಕಾಗಿತ್ತು. ನಮ್ಮ ಬೆಂಗಳೂರು ಜನರು ಭಾಳ ಪುಣ್ಯಾತ್ಮರು ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಪ್ರಮುಖವಾಗಿ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಒಂದು ರೀತಿ ಕ್ರೆಡಿಟ್ ವಾರ್ ಶುರು ಆಗ್ಬಿಟ್ಟಿದೆ. ಮೆಟ್ರೋಗೆ ನರೇಂದ್ರ ಮೋದಿ ಒಬ್ಬರೇ ಅನುದಾನ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದ ಮಾತ್ರ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರದಿಂದಲೂ ಕೂಡ ನಾವು 25% ದುಡ್ಡನ್ನ ಕೊಡ್ತಿದ್ವಿ. ಜೊತೆಗೆ ಭೂ ಸ್ವಾಧೀನ ಸಂಪೂರ್ಣವಾಗಿ ನಾವು ಮಾಡ್ಕೊಡ್ತಾ ಇದ್ರಿ. ಆದ್ರೆ ಇಡೀ ಕ್ರೆಡಿಟ್ ಅನ್ನ ನರೇಂದ್ರ ಮೋದಿ ಅವರು ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನವ್ರದ್ದು. ಸರ್, ಈ 70 ವರ್ಷದಲ್ಲಿ ಬೇರೆ ದೇಶಕ್ಕೆ ಹೋದ್ರೆ ಭಾರತೀಯರಿಗೆ ಸಲ್ಯೂಟ್ ಹೊಡಿತಿರ್ಲಿಲ್ಲ. ಇನ್ನು ಮೋದಿಜಿಯವ್ರು ಬಂದು 15 ವರ್ಷ ಆದ್ಮೇಲೆ ನಾವೆಲ್ಲರೂ ಹೋದ್ರೆ ನಮ್ಗೆ ಗೌರವ ಕೊಡ್ತಾರೆ. ಅವಾಗ ಮೋದಿಜಿಯವ್ರು ಭಾರತೀಯ ಜನತಾ ಪಾರ್ಟಿನ ಅಥವಾ ಕಾಂಗ್ರೆಸ್ ಪಕ್ಷನ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ. ಇವತ್ತು ಸಾಮಾನ್ಯ ಮನುಷ್ಯನಿಗೆ ಕೂಡ ಅರ್ಥ ಆಗ್ತದೆ. ಮೋದಿಜಿಯವರು ಯಾವುದು ತಾರತಮ್ಯ ಮಾಡಲಿಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರು ಟ್ಯಾಕ್ಸ್ ಪ್ರತಿ ರಾಜ್ಯನೂ ಕೇಂದ್ರಕ್ಕೆ ಸ್ವಲ್ಪ ಕೊಡಲೇಬೇಕು. ಕೇಂದ್ರದ ಯೋಜನೆಗಳು ಇವತ್ತು ನಿಮ್ಗೆ ಗೊತ್ತು, ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಡೆವಲಪ್ ಆಗ್ತಿದೆ, ಒಳಗಡೆ ರಸ್ತೆಗಳು ಎಷ್ಟು ಡೆವಲಪ್ ಆಗ್ತಿದೆ ಅಂತ ಈಗ ನಾವು ತಿಳ್ಕೊಬೋದಲ್ವಾ. ರಾಷ್ಟ್ರೀಯ ಹೆದ್ದಾರಿ ಇವತ್ತು ಕೂಡ ಎಷ್ಟು ಚೆನ್ನಾಗಿ ನಡೀತಿದೆ. ಅದು ಯಾವ್ದು ಕೇಂದ್ರ ಸರ್ಕಾರ ಮೋದಿಜಿಯವರೇ ಕೊಡ್ಬೇಕಲ್ವಾ. ಹೀಗೆ ಕುಸುಮಾ, ಪ್ರಮುಖವಾಗಿ ಕಾರ್ಯಕರ್ತರು ಕೂಡ ಬಹಳಷ್ಟು ಒಂದು ಖುಷಿಯಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇವತ್ತು ಮಧ್ಯಾಹ್ನ 2 ಗಂಟೆ ತನಕ ಕೂಡ ನರೇಂದ್ರ ಮೋದಿ ಬೆಂಗಳೂರಿನಲ್ಲೇ ಇರಲಿದ್ದಾರೆ. ಇಲ್ಲಿ ಒಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟ ಬಳಿಕ ಅವರು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾರೆ. ಅಲ್ಲಿ IIIT ಏನಿದೆ ಅಲ್ಲಿ ಪ್ರಮುಖವಾಗಿ ಒಂದು ಸಮಾವೇಶನೂ ಕೂಡ ಇದೆ, ಅಂದ್ರೆ ಒಂದು ಸಭೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ 1:30ಕ್ಕೆ ಭಾಷಣವನ್ನು ಕೂಡ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.